ಸರ್, ಮತ್ತೊಮ್ಮೆ ಮೋದಿ 400 ಮೀರಿ ಅಂತ ಈಗ ಒಂದು ಸ್ಲೋಗನ್ ಹಾಕ್ತಾಯಿದ್ರಿ. ಈ ಬಾರಿಯ ಚುನಾವಣೆ 400ಗಿಂತನೂ ಜಾಸ್ತಿ ಸೀಟ್ ಬಂದು ಭಾರತದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಏನಾದರೂ BJP ಮಾಡುತ್ತಾ ಸರ್? ನೋಡಿ, ಗಿನ್ನಿಸ್ ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಳೆದ 10 ವರ್ಷಗಳಲ್ಲಿನ ನಮ್ಮ ಪ್ರಧಾನಮಂತ್ರಿಗಳ ಒಂದು ನಡವಳಿಕೆ, ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ಎದೆಗಾರಿಕೆ, ಒಂದು ಇಚ್ಛಾಶಕ್ತಿ, ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಯಾವ ರೀತಿ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಲ್ಲಿ ದುಡಿತಾ ಇದ್ದಾರೆ. ನೋಡಿ, ನಾನು ಹೇಳ್ತೇನೆ, ಒಂದು 5 ವರ್ಷ ಒಂದು ಸಲ ಒಂದು ಸರ್ಕಾರ ಟೆನ್ಯೂರ್ ಕಂಪ್ಲೀಟ್ ಮಾಡಿದ್ರೆ ಆ್ಯಂಟಿ ಇನ್ಕಮ್ಸ್ ಶುರು ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರಧಾನಮಂತ್ರಿ 10 ವರ್ಷಗಳು ಇವತ್ತು ಕೇಂದ್ರದಲ್ಲಿ ಅಧಿಕಾರ ನಡೆಸಿದ್ರೂ ಕೂಡ, ಆಡಳಿತ ನಡೆಸಿದ ಮೇಲೂ ಸಹ ನಮ್ಮ ಪ್ರಧಾನಮಂತ್ರಿ ಜನಪ್ರಿಯತ್ವ ಜಾಸ್ತಿ ಆಗ್ತಾಯಿದೆ ಅಂತ ಕಾರಣ ಏನಾಗಾದರೆ? ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ. 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಇವತ್ತು ನರೇಂದ್ರ ಮೋದಿಜಿಯವರ ಸಂಕಲ್ಪ ಇದೆ, 2047ನೇ ಇಸ್ವಿಗೆ ಒಂದು ವಿಕಸಿತ ಭಾರತಕ್ಕೆ ಪರಿವರ್ತನೆ ಮಾಡಬೇಕು ಅಂತೇಳಿ ಆ ಸಂಕಲ್ಪ ಇಟ್ಕೊಂಡು ಏನು ಹೊರಟಿದ್ದಾರೆ. ಅದಕ್ಕೆ ಒಂದು ಮುನ್ನಡೆ ಬರತಕ್ಕಂಥ ಒಂದು ಫಲಿತಾಂಶ ಮತ್ತೊಮ್ಮೆ ಬರ್ತದೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಸರ್, ರಾಮ ಮಂದಿರ ನಿರ್ಮಾಣ ಮತ್ತು ಚುನಾವಣೆಗೆ ಏನಾದರೂ ಸಂಬಂಧ ಇದೆಯಾ ಸರ್? ರಾಮ ಮಂದಿರ ನಿರ್ಮಾಣ ಆಗೋಕ್ಕೂ ಮುನ್ನ ಕಳೆದ 9 ವರ್ಷದಲ್ಲಿ ನಮ್ಮ ಕೇಂದ್ರ ಸರ್ಕಾರ, BJP ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ ಏನೇನು ಮಾಡಿದ್ದಾರೆ ಅಂತೇಳಿ ಒಂದು ಕ್ಷಣ ಗಮನಿಸಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಧ್ಯೇಯ ಅಂತ್ಯೋದಯ ಅಂತಕ್ಕಂಥದ್ದು, ದೇಶದ ಕಟ್ಟೆ ವ್ಯಕ್ತಿಗೂ ಸಹ ಸವಲತ್ತುಗಳು ತಲುಪಬೇಕು ಅಂತಕ್ಕಂಥದ್ದು ಮೊದಲ ಆದ್ಯತೆ ನಮ್ಮದು. ಹಾಗಾಗಿ ಅಯೋಧ್ಯೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ನಂತರ ಇವತ್ತು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು, ಲೋಕಾರ್ಪಣೆ ಪ್ರಧಾನಮಂತ್ರಿಗಳೇ ಅಮೃತ ಹಸ್ತದಿಂದ ಆಗಿರ್ತಕ್ಕಂಥದ್ದು. ಇವತ್ತು ಆರ್ಟಿಕಲ್ 370 ಬಗ್ಗೆನೂ ನಾವು ಮಾತನಾಡ್ತೇವೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಎಮೋಷ್ನಲ್ ಇಶ್ಯೂಸ್ ಮಾತನಾಡ್ತಾರೆ ಅಂತೇಳಿ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ನಮ್ಮನ್ನ. ಆದರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿರ್ತಕ್ಕಂಥದ್ದು 10ನೇ ವರ್ಷದಲ್ಲಿ, ಮೋದಿಯವರ ಆಡಳಿತಾವಧಿಯಲ್ಲಿ 10ನೇ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಕಳೆದ 9 ವರ್ಷದಲ್ಲಿ ಯಾವ ರೀತಿ ಸುಧಾರಣೆಗಳಾಗಿದೆ, ಯಾವ ರೀತಿ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ ಮೋದಿಜಿಯವರು, ಯಾವ ರೀತಿ ಇವತ್ತು ವಾತಾವರಣ ನೋಡಿ. ಇವತ್ತು ವಿಶ್ವ ಬ್ಯಾಂಕ್ ಇವತ್ತು ಇಡೀ ಜಗತ್ತು, ನಿಮಗೆ ಗೊತ್ತಿರಲಿ ವಿನಾಯಕ್ ಅವರೇ, ಕೋವಿಡ್ ನಂತರದಲ್ಲಿ ಆರ್ಥಿಕ ಸಂಕಷ್ಟದ ನಡುವೆ ಜಗತ್ತಲ್ಲಿರ್ತಕ್ಕಂಥ ದಿಗ್ಗಜ ರಾಷ್ಟ್ರಗಳು ಕೂಡ ಆರ್ಥಿಕವಾಗಿ ಹಿನ್ನಡೆ ಆಗ್ತಾ ಇದ್ದರೆ, ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಮುಂದಿನ ದಿನಗಳಲ್ಲಿ 7.5% 7.5 ಅಷ್ಟು ಆ ದರದಲ್ಲಿ ಇವತ್ತು ದೇಶ ಮುನ್ನಡೀತದೆ, ಆರ್ಥಿಕವಾಗಿ ಮುಂದೆ ಅಂತಕ್ಕಂಥದ್ದು ವರ್ಲ್ಡ್ ಬ್ಯಾಂಕ್ ಹೇಳಿದೆ ನೆನ್ನೆ ದಿನ. ಇದು ಸುಮ್ಮನೆ ಮೋದಿಜಿಯವರ ಭಾಷಣದಿಂದ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕಳೆದ 10 ವರ್ಷದಲ್ಲಿ ಏನೋ ಒಂದು ಫೌಂಡೇಶನನ್ನು ಹಾಕಿದ್ದಾರೆ ಮೋದಿಯವರು. ಅದು ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಇವತ್ತು ಎಷ್ಟು ಏರ್ಪೋರ್ಟ್ಗಳಾಗಿದೆ, ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಒತ್ತನ್ನು ಕೊಟ್ಟಿದ್ದಾರೆ. ಈ ರೀತಿ ನೋಡಿ, ನೀವು ವಿಕಸಿತ ಭಾರತ ಇರ್ಬೋದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಕೇಳೋಕ್ಕೆ ಸಾಧ್ಯ ಇತ್ತು, ಯಾರೂ ಮಾತಾಡ್ತಾನೆ ಇರಲಿಲ್ಲ. ಅದಕ್ಕೆ ಮೋದಿಜಿಯವರ ಒಂದು ದೂರದೃಷ್ಟಿತ್ವ ಇತ್ತು. ಭಾರತದ ಮುಂದಿನ ಪೀಳಿಗೆಗೆ ಇವತ್ತು ದೇಶವನ್ನು ಮುನ್ನಡೆಸಬೇಕು, ತಯಾರಿಡಬೇಕು ಅಂತಕ್ಕಂಥ ಒಂದು ಏನು ಮನಸ್ಸನ್ನು ಇಟ್ಕೊಂಡು ಹೊರಟಿದ್ದಾರೆ, ಒಂದು ಕೈಂಕರ್ಯವನ್ನು ತೊಟ್ಟು ಹೊರಟಿದ್ದಾರೆ. ಅದರ ಪರಿಣಾಮ ಇವತ್ತು ದೇಶ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು, ಮುಂದೆ ಸಾಗ್ತಾ ಇರ್ತಕ್ಕಂಥದ್ದು. ಸರ್, ಈ ಹಿಂದೂ ರಾಷ್ಟ್ರ ಭಾರತ ಅಂತ ಹೇಳುವಂಥ ಒಂದು ಹಳೆಯ ಸ್ಲೋಗನ್ ಇದೆ BJPದು. ನರೇಂದ್ರ ಮೋದಿಯವರ 3ನೇ ಟರ್ಮಲ್ಲಿ ಈ ಘೋಷಣೆ ಏನಾದರೂ ಸರ್ಕಾರೀಕರಣ ಮಾಡುತ್ತಾ? ಭಾರತ ಹಿಂದೂ ರಾಷ್ಟ್ರ ಅಂತ ಏನಾದರೂ ಘೋಷಣೆ ಆಗುತ್ತಾ? ನೋಡ್ರಿ, ಇದು ಹಿಂದೂ ರಾಷ್ಟ್ರನೇ, ನಿಮ್ಗೆ ಯಾವುದೇ ರೀತಿ ಅನುಮಾನ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿ ಮಾತನ್ನು ಕೇಳೋಕ್ಕೆ ಹೋಗಬೇಡಿ. ಭಾರತ ಅಂತಕ್ಕಂಥದ್ದು ಹಿಂದೂ ರಾಷ್ಟ್ರನೇ. ಇಲ್ಲಿ ಹಿಂದೂಗಳಿಗೂ ಕೂಡ ಅನ್ಯಾಯ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ದುಷ್ಟ ಕಾಂಗ್ರೆಸ್ ಪಕ್ಷ. ಕರ್ನಾಟಕ ರಾಜ್ಯದಲ್ಲಿ ಹೇಳ್ತೇನೆ, ಉದಾಹರಣೆ ಕೊಡ್ತೇನೆ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಹಿಂದೂಗಳು ಕೂಡ ತಮ್ಮ ಹಬ್ಬ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅಡಚಣೆ ಮಾಡ್ತಾ ಇದ್ದಾರೆ. ಗಣಪತಿ ಹಬ್ಬ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅವರು. ಇದೇನಾಗ ಕಾಂಗ್ರೆಸ್ ಪಕ್ಷರು ಮಾಡಿರ್ತಕ್ಕಂಥದ್ದು. ಕಳೆದ 50-60 ವರ್ಷಗಳಲ್ಲಿ ಇದೇ ನಡವಳಿಕೆ ಅಂದರೆ ಇವತ್ತು ಜನ ಬೇಸತ್ತಿರ್ತಕ್ಕಂಥದ್ದು. ಹಿಂದುತ್ವದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯ ರಕ್ತದ ಕಣಕಣದಲ್ಲೂ ಕೂಡ ಹಿಂದುತ್ವ ಅಡಗಿದೆ. ಹಾಗಾಗಿ ಹಿಂದುತ್ವ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದು. ಅದು ಈ ರೀತಿ ಈ ಕಾಂಗ್ರೆಸ್ನವರ ಹೇಳಿಕೆಗಳು, ಹಿಂದುತ್ವ ವಿಚಾರದಲ್ಲಿರೋ ಒಂದು ಏನು ನಿಲುವನ್ನು ತಾಳಿದ್ದಾರೆ, ಇವೆಲ್ಲವೂ ಕೂಡ ಜನ ಗಮನಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಯಾವುದೂ ಕೂಡ ಹೊಸದೇನಲ್ಲ. ಜನಸಂಘ ಕಾಲದಿಂದಲೂ ಕೂಡ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಉದಯ ಆಯಿತೋ ಅವತ್ತೂ ಕೂಡ ಇವತ್ತಿನವರೆಗೂ ಕೂಡ ಮುಂದೂ ಕೂಡ ಇರ್ತದೆ ಹಿಂದುತ್ವ ಅಂತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.